ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಭಾರತದ ಪ್ರಾಚೀನ ರಾಜಯೋಗ ಪ್ರಚಲಿತ ರಾಜಯೋಗ ಅಭ್ಯಾಸ ಮಾಡಲು ಆಧಾರ ಸ್ತಂಭಗಳು, ಅದರಲ್ಲಿ ಶುದ್ಧ ಆಹಾರವು ಒಂದಾಗಿದೆ. ನಾವು ನಮ್ಮ ಆಹಾರವನ್ನು ಸಹ ಸಾತ್ವಿಕ ಆಹಾರ, ಶುದ್ಧ ಆಹಾರ, ಪವಿತ್ರ ಆಹಾರವನ್ನು ಸೇವಿಸಬೇಕು. ಮನುಷ್ಯರು ಸೇವಿಸುವ ಆಹಾರವು ಆತನ ಮನಸ್ಸಿನ ಮೇಲೆ ಮಹತ್ತರವಾದ ಪರಿಣಾಮವನ್ನುಂಟು ಮಾಡುತ್ತದೆ ಎಂಬುದು ಮನುಷ್ಯರಿಗೆ ಗೊತ್ತಿಲ್ಲ. ಆದ್ದರಿಂದಲೇ ಹೇಳಲಾಗುತ್ತದೆ, ಅನ್ನದಂತೆ ಮನ ಎಂದು ನಾಣ್ಣುಡಿ ಇದೆ. ಆದ್ದರಿಂದ ಆಹಾರದ ಶುದ್ಧತೆಯ ಬಗ್ಗೆಯೂ ಸಹ ಯೋಗಿ ಆದವರು ಬಹಳ ಗಮನ ಕೊಡಬೇಕಾಗುತ್ತದೆ. ಆಹಾರವನ್ನು ಶುದ್ಧಿಸಲು, ಪರಿಶುದ್ಧ ಮಾಡಿಕೊಳ್ಳಲು ಯೋಗಿಯು ತನ್ನ ಹಣವನ್ನು ನ್ಯಾಯವಾಗಿ ಮೊದಲು ಸಂಪಾದಿಸಬೇಕೆಂದು ಹೇಳಬೇಕಾಗುತ್ತದೆ. ಮತ್ತು ಆತನ ಆಹಾರವು ಕೂಡ ಸಾತ್ವಿಕವಾದುದು ಇರಬೇಕು, ಸಾಧಾರಣ, ಸ್ವಚ್ಛ ಮತ್ತು ಆರೋಗ್ಯದಾಯಕ ಇರಬೇಕು. ಮಾದಕ, ಉತ್ತೇಜಕ ಅಥವಾ ಮನೋವಿಕಾರ ಅಥವಾ ಕ್ರೋಧವನ್ನು ಕೆರಳಿಸುವ ಪದಾರ್ಥಗಳಾದ ಮೆಣಸಿನಕಾಯಿ ಮತ್ತಿತರ ಸಾಂಬಾರ ಪದಾರ್ಥಗಳು, ಅಂದರೆ ಮಸಾಲೆ ಪದಾರ್ಥಗಳನ್ನು ಯೋಗ ಮಾಡುವವರು ಉಪಯೋಗಿಸಬಾರದು. ಯೋಗಿಯು ಮಾಂಸ, ಮೀನು, ಮೊಟ್ಟೆ, ಈರುಳ್ಳಿ, ಬೆಳ್ಳುಳ್ಳಿ ಈ ರೀತಿ ಹೆಂಡ, ಸರಾಯಿ ಇಂತಹ ಯಾವುದೇ ದುಶ್ಚಟಗಳು ಅಥವಾ ಕೆಟ್ಟ ಆಹಾರ ಪದ್ಧತಿಗಳನ್ನು ಉಪಯೋಗಿಸಬಾರದು. ಇಷ್ಟೇ ಅಲ್ಲದೆ ಆಹಾರವನ್ನು ತಯಾರು ಮಾಡುವ ವ್ಯಕ್ತಿಯು ಕೂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಬೇಕು ಮತ್ತು ಸರಳನೂ ಆಗಿರಬೇಕು, ಸ್ವಚ್ಛನೂ ಆಗಿರಬೇಕು. ಒಂದು ವೇಳೆ ಭೋಗಿ ಜೀವನವನ್ನು ನಡೆಸುವ ವ್ಯಕ್ತಿ ಇರಬಹುದು. ವಿಕಾರಯುಕ್ತ ಮನುಷ್ಯರಿಂದ ತಯಾರಿಸಲ್ಪಟ್ಟ ಭೋಜನವನ್ನು ರಾಜಯೋಗ ಅಭ್ಯಾಸಿಗಳು ಸ್ವೀಕರಿಸಬಾರದು. ಯಾಕೆಂದರೆ ಸಂಕಲ್ಪಗಳಲ್ಲಿ ವಿಚಲಿತ ಉಂಟಾಗುತ್ತದೆ. ಆಹಾರವನ್ನು ಸ್ವೀಕರಿಸುವುದು ಮುನ್ನ ಯೋಗಿಯು ಆ ಒಂದು ಆಹಾರಕ್ಕೆ ಅದಕ್ಕೆ ಯೋಗದ ಒಂದು ವೈಬ್ರೇಷನ್ ಕೊಡಬೇಕು. ಅಂದರೆ ಪರಮಾತ್ಮನಿಗೆ ಅರ್ಪಣೆ ಮಾಡಿ ನಂತರ ಆಹಾರವನ್ನು ಈಶ್ವರನ ಪ್ರಸಾದ ಅಂತ ತಿಳಿದು ಪರಮಾತ್ಮನ ನೆನಪಿನಲ್ಲಿಯೇ ಸ್ವೀಕರಿಸಬೇಕು. ಇದು ಯೋಗಿಯ ಮನಸ್ಸನ್ನು ಪವಿತ್ರ ಮಾಡುತ್ತದೆ. ಹೀಗೆ ಮಾಡುವುದರಿಂದ ಆಹಾರವು ರುಚಿ ಎನಿಸುವುದು ಮತ್ತು ಹೊಟ್ಟೆಬಾಕ ಆಗುವುದಿಲ್ಲ. ಅವರಲ್ಲಿ ಸೋಮಾರಿತನ, ಆಲಸ್ಯ, ಹೊಟ್ಟೆಭಾರ ಇವೆಲ್ಲ ಕಾಣುವುದಿಲ್ಲ. ಯೋಗಿಯು ಜೀವನ ಮಾಡಲು ತಿನ್ನುತ್ತಾನೆ ಹೊರತು ತಿನ್ನುವುದಕ್ಕೋಸ್ಕರ ಜೀವನ ಮಾಡುವುದಿಲ್ಲ. ಅದಕ್ಕೋಸ್ಕರ ಯೋಗಿಯಾದವರು ಅವರು ಸಾತ್ವಿಕ ಆಹಾರ ಉಳ್ಳ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು. ಜೊತೆಗೆ ನಮ್ಮ ಸಂಘ ಕೂಡ ಚೆನ್ನಾಗಿರಬೇಕು. ಯಾಕೆಂದರೆ ಸಂಘದಂತೆ ರಂಗು ಅಂತ ಹೇಳಲಾಗುತ್ತದೆ. ಹಾಗಿದ್ದರೆ ನಾವು ಸತ್ಸಂಗದ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಒಬ್ಬ ಮನುಷ್ಯನ ವ್ಯಕ್ತಿತ್ವವು ಆತನು ಮಾಡುವ ಸಹವಾಸದಿಂದ ತಿಳಿಯುತ್ತದೆ. ಯೋಗಿಯು ಕೆಟ್ಟದ್ದನ್ನು ಕೇಳಬೇಡಿ, ನೋಡಬೇಡಿ, ನುಡಿಯಬೇಡಿ, ಯೋಚಿಸಬೇಡಿ, ಈ ಒಂದು ನಾಣ್ಣುಡಿಯನ್ನು ಅನುಸರಿಸುತ್ತಾನೆ. ಮತ್ತು ಯೋಗಿಯಲ್ಲಿ ಕೆಟ್ಟ ಸಹವಾಸ, ಕೆಟ್ಟ ಸಂಭಾಷಣೆ ಹಾಗೂ ಕಾದಂಬರಿಗಳು, ವಿಕಾರಿ ಚಲನಚಿತ್ರಗಳು, ಅಸಭ್ಯ ನಾಟಕಗಳು, ಅಶುದ್ಧ ಹಾಡುಗಳು ಮುಂತಾದವುಗಳಿಂದ ದೂರ ಇರುತ್ತಾನೆ. ಈ ಪ್ರಪಂಚದಲ್ಲಿ ವಿಕಾರಿ ವಾತಾವರಣ ತುಂಬಿದೆ. ಯೋಗಿ ಮಾಡಲು ಇಚ್ಛಿಸುವವರು ಈ ವಾತಾವರಣದಿಂದ ಆದಷ್ಟು ದೂರ ಇರಬೇಕು. ಹೀಗೆ ಮಾಡಲು ಮೊದಲು ಹಾಗೂ ಉತ್ತಮ ಉಪಾಯವೆಂದರೆ ಪ್ರತಿದಿನ ಆಧ್ಯಾತ್ಮಿಕ ತರಗತಿಗೆ ಹಾಜರಾಗಿ ಈಶ್ವರೀಯ ಜ್ಞಾನವನ್ನು ಪಡೆಯುವುದು. ಪ್ರತಿನಿತ್ಯ ಸ್ನಾನ ಮಾಡಿದ ನಂತರ ಹುರುಪು ಬರುವಂತೆ ಪ್ರತಿನಿತ್ಯ ಜ್ಞಾನ ಸ್ನಾನ ಮಾಡುವುದರಿಂದ ಆತ್ಮವನ್ನು ಕೆಟ್ಟ ಸಂಕಲ್ಪಗಳಿಂದ, ಕೆಟ್ಟ ಸಂಘದಿಂದ ದೂರ ಇಟ್ಟು ನಿರ್ಮಲವಾಗಿಟ್ಟುಕೊಳ್ಳಬಹುದು. ಸತ್ಸಂಗ ಎಂಬ ಪದದ ಅರ್ಥ ಪರಮಾತ್ಮನ ಸತ್ಯ ಸಂಘ ಎಂದು. ಅಂದರೆ ನಿಜವಾದ ಸಂಘ ಪರಮಾತ್ಮನ ಸಂಘ. ಹಾಗಿದ್ರೆ ಪರಮಾತ್ಮ ಪವಿತ್ರನಾದ ಪರಮಾತ್ಮನ ಸಂಘದಲ್ಲಿರುವುದು ಬುದ್ಧಿಯಿಂದ ನಿರಂತರ ಪರಮಾತ್ಮ ನೆನಪು ಮಾಡುವುದು ಎಂದು ಅರ್ಥ. ಆತ್ಮವನ್ನು ಪವಿತ್ರವನ್ನಾಗಿ ಮಾಡುತ್ತದೆ. ಹಳೆಯ ನಡತೆಯ ವಶರಾಗಿ ಕೆಲವೊಮ್ಮೆ ವಿಕಾರಿ ಸಂಕಲ್ಪಗಳು ಹುಟ್ಟಬಹುದು. ಪರಮಾತ್ಮನೊಡನೆ ಬುದ್ಧಿ ಜೋಡಿಸಿರುವುದರಿಂದ, ಆ ಒಂದು ಸಂಬಂಧ ಇರುವುದರಿಂದ ಯಾವುದೇ ಕೆಟ್ಟ ಸಂಕಲ್ಪಗಳು ಅಲ್ಲಿ ಬರುವುದಿಲ್ಲ. ಸದಾ ಪರಮಾತ್ಮನ ನೆನಪಿನ ಸಂಘದಲ್ಲಿ ಇರುವುದರಿಂದ ಪರಮಾತ್ಮನ ರಂಗು ಆತ್ಮನಿಗೆ ತಾಗುತ್ತದೆ. ಇದರಿಂದ ಯೋಗಿಯಾದವರಲ್ಲಿ ದೈವಿ ಗುಣಗಳು ಕೂಡ ಧಾರಣೆ ಆಗಲು ಸಾಧ್ಯವಾಗುತ್ತದೆ. ಆತ್ಮನಲ್ಲಿ ಆ ಒಂದು ಶಕ್ತಿ ಬರುತ್ತದೆ. ಅದಕ್ಕೋಸ್ಕರ ದೈವಿ ಗುಣಗಳ ಧಾರಣೆ ಇದು ಸಹ ಒಂದು ರಾಜಯೋಗದ ಒಂದು ಹಂತವಾಗಿದೆ. ಯಾಕೆಂದರೆ ಮನುಷ್ಯರು ದೈವಿ ಪದವಿಯನ್ನು ಪಡೆಯಬೇಕೆಂಬುದೇ ರಾಜಯೋಗದ ಅಂತಿಮ ಗುರಿ ಎಂದು ಹೇಳಲಾಗುತ್ತದೆ. ಯೋಗಿಯು ಹಳೆಯ ಸಂಸ್ಕಾರಗಳನ್ನು ತ್ಯಜಿಸುವುದರ ಜೊತೆಗೆ ದೈವಿ ಲಕ್ಷಣಗಳು, ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾನೆ.
ಯಾಕೆಂದರೆ ದೇವತೆಗಳು ಅಂದರೆ ದೈವಿ ಮೌಲ್ಯವುಳ್ಳ ಮಾನವರು. ಹಾಗಿದ್ರೆ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಇದು ಪರಮ ಶ್ರೇಷ್ಠ ಪವಿತ್ರ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡಬೇಕಾಗುತ್ತದೆ. ಪರಮಾತ್ಮ ಶಿವ ಎಲ್ಲ ದೈವಿ ಲಕ್ಷಣಗಳು ಗುಣಗಳ ಸಿಂಧು ಅಂದರೆ ಗುಣಗಳ ಸಾಗರನಾಗಿದ್ದಾರೆ. ಆ ದೈವಿ ವಂಶದ ದೈವಿ ರಾಜ್ಯದ ಸಂಸ್ಥಾಪಕ ಪರಮಾತ್ಮ. ಆದ್ದರಿಂದ ಯೋಗಿಯು ತನ್ನನ್ನು ಅಂತಹ ಶ್ರೇಷ್ಠ ತಂದೆಯ ಮಗನೆಂದು ತಿಳಿದು ಅಂತರ್ಮುಖತೆ, ನಮ್ರತೆ, ಗಂಭೀರತೆ, ಪ್ರಸನ್ನತೆ ಅಂದರೆ ಹರ್ಷಿತ ಮುಖ, ಸಂತುಷ್ಟತೆ, ಸರಳತೆ, ಸಹನಶೀಲತೆ ಇತ್ಯಾದಿ ದೈವಿ ಗುಣಗಳನ್ನು ಧಾರಣೆ ಮಾಡಲು ಹೆಚ್ಚಿನ ಜಾಗರೂಕತೆ ವಹಿಸುತ್ತಾನೆ. ಅದಕ್ಕೋಸ್ಕರ ರಾಜಯೋಗದಿಂದ ನಮ್ಮಲ್ಲೇ ದೈವಿ ಗುಣಗಳ ಧಾರಣೆ ಸಾಧ್ಯವಾಗುತ್ತದೆ. ದೈವಿ ಮೌಲ್ಯಗಳು ಶಾಂತಿ ಪ್ರದಾನ ಮಾಡುತ್ತವೆ. ಅಂದರೆ ಸ್ಪಿರಿಚುವಾಲಿಟಿ, ಈಶ್ವರನ ಬೋಧನೆಯು ಮೊರಾಲಿಟಿ ಅಂದರೆ ದೈವಿ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ಕಲಿಸುತ್ತದೆ. ರಾಜಯೋಗ ಅಭ್ಯಾಸದಿಂದ ಆ ಒಂದು ಗುಣಲಕ್ಷಣಗಳನ್ನು ನಾವು ಕ್ರಮೇಣವಾಗಿ ಪಡೆಯಲು ಆತ್ಮ ಸಶಕ್ತನಾಗುತ್ತಾನೆ. ಆಗ ದೈವಿ ರಾಜ್ಯಕ್ಕೆ ಅಂದರೆ ಸ್ವರ್ಗದಲ್ಲಿ ಜನ್ಮ ಪಡೆಯಲು ಸಾಧ್ಯವಾಗುತ್ತದೆ. ಆತ್ಮ ಪಾವನವಾಗುತ್ತದೆ. ರಾಜಯೋಗ ಅಭ್ಯಾಸದಿಂದ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿಗಳು ಆಗಬೇಕಾಗಿದೆ. ಆವಾಗ ದೈವಿ ಪದವಿ ಪಡೆಯಲು ಸಾಧ್ಯವಾಗುತ್ತದೆ. ಸ್ವರ್ಗದಲ್ಲಿ ಜನ್ಮಸಿದ್ಧ ಅಧಿಕಾರ ಸಿಗುತ್ತದೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.